ಕರ್ನಾಟ ಬಲಂ ಅಜೇಯಂ. ನಾವು PMG ಅಂತ ಸಂಸ್ಥೆಯಿಂದ ಪ್ರಾರಂಭ ಮಾಡಿದ್ದೀವಿ. ಇದು ಒಟ್ಟಾರೆ ಕರ್ನಾಟಕದಲ್ಲಿ ಸಮಗ್ರ ನೀರಾವರಿ ಆಗಬೇಕು. ಸಮಗ್ರ ನೀರಾವರಿ ಆದರೆ ಗ್ರಾಮೀಣ ಪ್ರದೇಶದ ಜೀವನದ ಮಟ್ಟ ಉತ್ತಮ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಜನ ಮಳೆ ಕೈ ಕೊಟ್ಟಾಗ ಅನಾವೃಷ್ಟಿ ಆದಾಗ ಗುಳೆ ಹೋಗ್ತಾರೆ. ಆ ಗುಳೆ ಹೋಗಬಾರ್ದು ಅನ್ನುವ ಒಂದು ವಿಷಯ ಇಟ್ಕೊಂಡು ಮಹದಾಯಿ ಹೋರಾಟದ ಹಿನ್ನೆಲೆಯೂ ಕೂಡ ಇಟ್ಕೊಂಡು ಒಂದು ಚಿತ್ರಕಥೆ ಮಾಡಿ ಸಿನಿಮಾ ಪ್ರಾರಂಭ ಮಾಡಿದ್ದೀವಿ. ಕರ್ನಾಟಕದ ಸ್ಥಿತಿಗತಿಗಳ ಬಗ್ಗೆ ಏನೆಲ್ಲ ಸುಧಾರಣೆಗಳಾಗಬೇಕು ಅನ್ನೋದನ್ನು ಒಬ್ಬ ನಾಯಕನಾಗಿ ನನ್ನ ಮಗ ಧ್ಯಾನ್ ಪಾತ್ರ ಮಾಡ್ತಾಯಿದ್ದಾನೆ. ಒಬ್ಬ ರೈತ ನಾಯಕನ ಪಾತ್ರವನ್ನು ನಾನು ಮಾಡ್ತಾಯಿದ್ದೀನಿ. ಭಾಳ ದಿನಗಳಿಂದ ನನಗೊಂದು ತುಡಿತಾ ಇತ್ತು, ಒಂದು ಕನ್ನಡಕ್ಕೊಂದು ಒಳ್ಳೆಯ ಸಿನಿಮಾ ಕೊಡಬೇಕು ಅಂತ. ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಸಂದರ್ಭದಲ್ಲಿ ನಾನು ರಾಜಕೀಯ ಪ್ರವೇಶ ಆದಮೇಲೆ ಅದು ಹಾಗೆ ಉಳ್ಕೊಂಡಿತ್ತು. ಈಗ ಒಂದು 2-3 ಸಿನಿಮಾಗಳನ್ನ ಮಾಡೋಣ ಅಂಥೇಳಿ ಮನಸ್ಸು ಮಾಡಿ ಈಗ ಪ್ರಾರಂಭ ಮಾಡಿದ್ದೀವಿ. ಕರ್ನಾಟ ಬಲಂ ಅಜೇಯಂ ನನ್ನದೇ ಕತೆ. ನಾಗಣ್ಣ ಅವರು ಹಿರಿಯ ನಿರ್ದೇಶಕರು ನಿರ್ದೇಶನ ಮಾಡ್ತಾಯಿದ್ದಾರೆ. ಭಾಳಷ್ಟು ಜನ ನುರಿತ ಕಲಾವಿದರುಗಳನ್ನು ಹಾಕ್ಕೊಂಡಿದ್ದೀವಿ. ಸಿನಿಮಾ ನನಗನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳ ಗುಣಮಟ್ಟದ ಬಗ್ಗೆ ಭಾಳಷ್ಟು ಜನ ಚರ್ಚೆ ಆಗ್ತಾಯಿದೆ. ಉತ್ತಮ ಗುಣಮಟ್ಟದ ಸಿನಿಮಾವನ್ನು ಕನ್ನಡ ಮಣ್ಣಿನ ಈ ನೆಲದ ಸೊಗಡಿರ್ತಕ್ಕಂಥ ಸಿನಿಮಾವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸಿನಿಮಾ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ನಾಯಕಿ ಮನಿಕಾ ವಿಶ್ವಕರ್ಮ ಅಂತೇಳಿ ಅವಳು ಆಕೆ ಮಿಸ್ ವರ್ಲ್ಡ್ ಏನೋ ಮಿಸ್ ಯೂನಿವರ್ಸ್ ಏನೋ ಆಗಿದ್ದಾಳೆ. ಇಬ್ಬರು ನಾಯಕಿಯರು. ಭಾಳಷ್ಟು ಜನ ಹಿರಿಯ ಕಲಾವಿದರು ಇದರಲ್ಲಿ ಇವತ್ತು ಅಭಿನಯಿಸ್ತಾ ಇದ್ದಾರೆ. ನಮಗಿವತ್ತು ಯಾರಿಗೆ ಸಿನಿಮಾ ಮಾಡಬೇಕು ಅನ್ನೋದೇ ಪ್ರಶ್ನೆ. ಹಿರಿಯರಿಗೆ ಮಾಡಬೇಕಾ, ಯುವಕರಿಗೆ ಮಾಡಬೇಕಾ, ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀವಿ. ಒಂದು ಪ್ರಯತ್ನ ನಡೀತಾ ಇದೆ. ನನಗಂದರೆ ಈ ಒಂದು ಸಾಮಾಜಿಕ ಕಳಕಳಿಯ ಸಿನಿಮಾ ಇದು. ಭಾಳ ಬದ್ಧತೆ ಇಟ್ಕೊಂಡು ನಾನು ಇದನ್ನು ಮಾಡ್ತಾಯಿದ್ದೀನಿ. ನನ್ನ ಅನುಭವ, ನನ್ನ ರಾಜಕೀಯ ಅನುಭವ, ನನ್ನ ಇಷ್ಟು ವರ್ಷಗಳ ಸಿನಿಮಾ ಅನುಭವ ಜೊತೆಗೆ ನನಗೊಂದು ಭರವಸೆ ಇದೆ, ಇದೊಂದು ಸಿನಿಮಾವನ್ನು ಜನ ಸ್ವೀಕಾರ ಮಾಡ್ತಾರೆ ಅಂತ. ಜೊತೆಗೆ ಚಾಲುಕ್ಯರ ಸಾಮ್ರಾಜ್ಯದ ಕಥೆನ ನಾನು ಇಟ್ಕೊಂಡಿದ್ದೀನಿ. ಕರ್ನಾಟ ಬಲಂ ಅಜೇಯಂ ಅನ್ನೋದು ಚಾಲುಕ್ಯರ ಕಾಲದ ಸೈನ್ಯದ ಹೆಸರು. ಅಂದರೆ ಸೋಲಿಲ್ಲದ ಸೈನ್ಯ ಅಂಥೇಳಿ. ಮತ್ತು ಅಂಥ ಮಹಾ ಸಾಮ್ರಾಜ್ಯದ ನೆರಳಲ್ಲಿ ಇವತ್ತು ಇನ್ನೂ ಕೂಡ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಡತನ ಇದೆ. ಇನ್ನೂ ಇಲ್ಲಿ ಜನ ಗುಳೆ ಹೋಗ್ತಾರೆ. ಇದೆಲ್ಲ ವಿಚಾರಗಳಿಟ್ಕೊಂಡು ಚಿತ್ರಕಥೆ ಮಾಡಿ ಸಿನಿಮಾ ಮಾಡ್ತಾಯಿದ್ದೀವಿ. ಕಳೆದ 15-20 ದಿವಸದಿಂದ ನವಲಗುಂದ, ನರಗುಂದ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ ಹೀಗೆ ನಮ್ಮ ಈ ಒಂದು ಜಾಗಗಳಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀವಿ. ಇನ್ನೊಂದು ವಾರ ಇಲ್ಲೇ ಶೂಟಿಂಗ್ ನಡೀತದೆ. ಒಟ್ಟಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಸಂಪೂರ್ಣವಾಗಿ ಇದೊಂದು ಸಿನಿಮಾ ಇಲ್ಲೇ ನಡೆಯುತ್ತೆ. ಮತ್ತು 2ನೇ ಹಂತದ ಚಿತ್ರೀಕರಣ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಅದು ನಡೀತದೆ. ಒಟ್ಟು 3 ಶೆಡ್ಯೂಲ್ ಮಾಡ್ತೀವಿ. ಒಂದು ಮೊದಲನೇ ಹಂತ ಮುಗಿತಾ ಇದೆ. ಇನ್ನೂ 2 ಶೆಡ್ಯೂಲ್ ಸಿನಿಮಾ ಮುಗಿಸ್ತೀವಿ. ವಿಶೇಷವಾಗಿ ನೀರಾವರಿಗೆ ಒತ್ತು ಕೊಟ್ಟು ಈ ಸಿನಿಮಾದಲ್ಲಿ ಸಮಗ್ರ ನೀರಾವರಿ ಆಗಬೇಕು ಕರ್ನಾಟಕ ಅನ್ನೋದು ಸಿನಿಮಾದ ಮುಖ್ಯ ಧ್ಯೇಯ. ಹೋರಾಡ್ತಾನೆ. ಅವ್ರ ಅಪ್ಪನ ಕೈಲಿ ಆಗಿರಲ್ಲ, ಹೀರೋ ಅಪ್ಪನ ಕೈಲಿ ಆಗಿರಲ್ಲ. ಒಬ್ಬ ರೈತ ನಾಯಕನಾಗಿ ಅವನು ಫೇಲ್ ಆಗಿರ್ತಾನೆ. ಆಮೇಲೆ ಹೀರೋ ಅದನ್ನು ಮುಂದುವರಿಸ್ತಾನೆ. ಹಾಗಾಗಿ ಆ ಥರ ಒಂದು ಕಥೆನ ಕಟ್ಟಿ ಜನಗಳಿಗೆ ಒಂದು ಭರವಸೆ ಮೂಡಿಸ್ತಕ್ಕಂಥ ಒಂದು ಸಿನಿಮಾ, ಜಾಗೃತಿ ಮೂಡಿಸ್ತಕ್ಕಂಥ. ಹೌದೌದು. ಈಗ ಹರಿಕೃಷ್ಣ ಅಂತೇಳಿ ನಿಮ್ಗೆ ಗೊತ್ತು, ಭಾಳ ಫೇಮಸ್ ಮ್ಯೂಸಿಕ್ ಡೈರೆಕ್ಟ್ರು. ಅವರು ಇದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ. ನಾನು ಕೂಡ ನಿಮಗೆ ಒಂದು ಸಾಂಗ್ ಕೇಳಿಸ್ತೀನಿ ಈಗ. ಎಲ್ಲ ಥರ ವಿಚಾರಗಳಿರುತ್ತೆ. ಸಿನಿಮಾ ಅಂತ ಅಂದಮೇಲೆ ಎಲ್ಲ ಭಾವಗಳಿರಬೇಕು, ಎಲ್ಲ ರಸಗಳಿರಬೇಕು. ಅದೆಲ್ಲ ಮಾಡೇ ಸಿನಿಮಾ ಮಾಡ್ತೀವಿ. ಹೌದು, ಇದು ಪೂರ್ತಿ ಒಂದು ಕನ್ನಡ ಭಾಷೆಯ ಚಿತ್ರ. ಒಂದೇ ಭಾಷೆಯಲ್ಲಿ ಮಾಡ್ತಾಯಿದ್ದೀವಿ, ಕನ್ನಡದಲ್ಲೇ ಮಾಡ್ತಾಯಿದ್ದೀವಿ.
ಬಜೆಟ್ ಬಿಗ್ ಬಜೆಟ್ ಹಾಕೊಂಡಿದ್ರೆ ಆ ಥರ ಏನಿಲ್ಲ, ಬಡ್ಜೆಟ್ ಏನಿಲ್ಲ, ಸಿನಿಮಾ ಚೆನ್ನಾಗಿ ಬರಬೇಕು ಮಾಡ್ತಾ ಇದ್ದೀವಿ ಸರ್. ಪ್ರೊಡಕ್ಷನ್ ನಿಮ್ದೇನಾ ಸರ್ ಅದು? ಹೌದು, ನಮ್ಮದೇ. ಈಗಿನ ಸಿಚುವೇಶನ್ ಎಲ್ಲ ಫ್ಯಾನ್ ಇಂಡಿಯಾ ಅಂತ ಹೌದೌದು. ಇಲ್ಲ, ನಾವು ಇದು ಅಪ್ಪಟ ಕನ್ನಡದ ಚಿತ್ರ, ಕನ್ನಡ ಒಂದೇ ಭಾಷೆನಲ್ಲಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ಕನ್ನಡದ ಕಥೆನೇ ಕನ್ನಡದ ಕಥೆ, ಇದು ಬೇರೆ ಭಾಷೆಗೇನು ಇದು. ಸೊ ಹಾಗಲ್ಲ, ಇದು ಕನ್ನಡಕ್ಕೆ ಕನ್ನಡ ನಾಡಿನ ಕತೆ, ಹಾಗಾಗಿ ಕನ್ನಡ ಮಾಡ್ತಾಯಿದ್ದೀವಿ. ಈಗ ಎಲ್ಲ ಸೇರಿ ನಂತರ ತೆರೆ ಬರುವಂಥ ಸಂದರ್ಭ ಎಷ್ಟು ಸರ್ ಜನವರಿ 15ಕ್ಕೆ ಬರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್. ಜನವರಿ 15 ಸಂಕ್ರಾಂತಿ ಹಬ್ಬಕ್ಕೆ ತೆರೆ ಮುಂದೆ ಬರ್ತಾಯಿದ್ದೀವಿ.